ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಳೆ ನೀರಿನ ಪರಿಹಾರ, ಒಗ್ಗಟ್ಟಿನಲ್ಲಿ ಬಲವಿದೆ. ಕೆಲವೊಂದು ಸಲ ಬಂದ್ಬಿಟ್ಟು ನಾವು ಒಗ್ಗಟ್ಟಲ್ಲಿಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಗಳೆಲ್ಲರೂ ಒಗ್ಗಟ್ಟಿಲ್ಲ. ಒಬ್ಬರು ಒಂದು ದಾರಿ ಆದರೆ ಇನ್ನೊಬ್ಬರು ಒಂದು ದಾರಿ, ಒಬ್ಬರ ಒಂದು ಅಭಿಪ್ರಾಯ ಆದರೆ ಇನ್ನೊಬ್ಬರದ್ದು ಒಂದು ಅಭಿಪ್ರಾಯ. ಇದರ ಜೊತೆಗೆ ಕ್ಲೇಶ, ಅಸೂಯೆ, ಹೊಟ್ಟೆ ಕಿಚ್ಚು, ಜಗಳ, ಒಬ್ಬರ ಮೇಲೆ ಒಬ್ಬರು ಎತ್ತಿ ಕಟ್ಕೊಳ್ಳುವಂಥದ್ದು. ಒಬ್ರಿಗೆ ನೋಡಿದ್ರೆ ಒಬ್ರಿಗೆ ಆಗಲ್ಲ. ಮನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾವುದಾದ್ರು ಒಂದು ಸಮಸ್ಯೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ, ಎಲ್ಲರೂ ಒಗ್ಗಟ್ಟಾಗಿ ಯಾವುದಾದ್ರು ಒಂದು ಶುಭ ಕಾರ್ಯವನ್ನು ಮಾಡಬೇಕಾದಂಥ ಮನೆಗಳಲ್ಲಿ ನನ್ನ ನೋಡಿದ್ರೆ ನಿನಗಾಗಲ್ಲ, ನಿನ್ನ ನೋಡಿದ್ರೆ ನನಗಾಗಲ್ಲ, ನನ್ನ ಒಂದು ವಿಷಯ ಅಥವಾ ನನ್ನ ಅಭಿಪ್ರಾಯಕ್ಕೆ ತಾವು ಮನ್ನಣೆ ನೀಡಲ್ಲ, ಮಣೆ ಹಾಕಲ್ಲ. ಅದೇ ರೀತಿ ನಿಮ್ಮ ಅಭಿಪ್ರಾಯಕ್ಕೆ ನಾವು ಮಣೆ ಹಾಕಲ್ಲ ಅಥವಾ ಮನ್ನಣೆ ನೀಡಲ್ಲ. ತಂದೆ ಮಕ್ಕಳಿಗೆ ಆಗ್ಬರ್ತಾ ಇಲ್ಲ, ಅತ್ತೆ ಸೊಸೆಗೆ ಆಗ್ಬರ್ತಾ ಇಲ್ಲ, ನಾದ್ನಿಗೆ ಆಗ್ಬರ್ತಾ ಇಲ್ಲ. ಏನೇ ಸಮಸ್ಯೆ ಇರಲಿ, ಗಂಡ ಹೆಂಡತಿಗೆ ಆಗ್ಬರ್ತಾ ಇಲ್ಲ, ಸರಿನಾ? ಏನೇ ಸಮಸ್ಯೆ ಇರಲಿ, ಒಂದು ಮನೆಯ ಒಳಗಡೆ ಸಂಬಂಧಗಳಲ್ಲಿ ಯಾವುದಾದ್ರೂ ರೀತಿಯಾದಂಥ ಭಿನ್ನಾಭಿಪ್ರಾಯ ಇದೆ ಅಂದರೆ ಈ ಪರಿಹಾರವನ್ನು ಮಾಡಿ ನೋಡಿ. ಒಂದು ಗಾಜಿನ ಬಟ್ಲನ್ನು ತಗೊಳ್ಳಿ, ಚಿಕ್ಕದಾಗಿದ್ರೂ ಸಂತೋಷ, ಅದನ್ನು ತಗೊಳ್ಳಿ. ಅದರಲ್ಲಿ ಬಂದ್ಬಿಟ್ಟು ಒಂದು ಅರ್ಧ ಚಂದ್ರಾಕೃತಿಯ ಬಿಂಬವನ್ನು ಅದರಲ್ಲಿ ಹಾಕಿ. ಇದು ಯಾವುದರಲ್ಲಿ ಇರಬೇಕು ಅಂತ ಹೇಳಿದ್ರೆ ಬೆಳ್ಳಿಯಲ್ಲಿ ಮಾಡಿಸಿರ್ಬೇಕಾಗುತ್ತೆ. ಅಷ್ಟೆಲ್ಲ ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಗ್ರಂಥಿಗೆ ಅಂಗಡಿಗೆ ಹೋಗಿ ಒಂದು ಬೆಳ್ಳಿಯ ತಗಡನ್ನು ಕೇಳಿ, ಕೊಡ್ತಾರೆ ಅವರು, ಯಂತ್ರ ಬರೆಯುವಂಥದ್ದು, ಆಯಿತಾ? ಅದರಲ್ಲಿ ನೀವೇ ಒಂದು ಅರ್ಧ ಚಂದ್ರಾಕೃತಿಯ ಚಂದ್ರನ ಬಿಂಬವನ್ನು ಬರೆದು ಕಟ್ ಮಾಡ್ಕೊಳ್ಳಿ. ಅದನ್ನು ತೆಗೆದು ಆ ಒಂದು ಬಟ್ಲಲ್ಲಿ ಹಾಕಿ. ಈ ಬಟ್ಲಲ್ಲಿ ಬೇರೆ ಏನು ಹಾಕಬೇಕು ಅಂದರೆ ಮಳೆ ನೀರನ್ನು ಈ ಬಟ್ಲಲ್ಲಿ ಹಾಕಿ, ಆಯಿತಾ? ಮಳೆ ನೀರನ್ನು ಈ ಬಟ್ಲಲ್ಲಿ ನೀವು ಹಾಕಿ. ಇದಾದ ನಂತರ ಈ ಬಟ್ಟಲನ್ನು ನಿಮ್ಮ ಮನೆಯ ಹಾಲ್ನಲ್ಲಿ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಇದನ್ನು ಇಟ್ಬಿಡಿ. ನೋಡಿ, ಹೋಗ್ತಾ 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 ನಿಮ್ಮ ಮನೆಯಲ್ಲಿ ಆ ಕ್ಲೇಶಗಳು, ಆ ಅಸೂಯೆ, ಆ ಜಗಳ, ಆ ಭಿನ್ನಾಭಿಪ್ರಾಯ, ನಾನು ಹೇಳೋದಕ್ಕೆ ನೀವು ಇಷ್ಟಪಡಲ್ಲ, ನೀವು ಹೇಳೋದನ್ನು ನಾನು ಇಷ್ಟಪಡಲ್ಲ, ನನ್ನ ಮುಖಾನ ನೀವು ನೋಡೋಕೆ ಇಷ್ಟಪಡಲ್ಲ, ನಿಮ್ಮ ಮುಖಾನ ನಾನು ನೋಡೋಕೆ ಇಷ್ಟಪಡಲ್ಲ, ನಾನು ಏನು ಮಾಡಿದ್ರೂ ಸರಿಯಿಲ್ಲ ಅಂತ ಇರ್ತೀರ. ಈ ರೀತಿ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಬದಲಾಗ್ಬಿಟ್ಟು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ಒಂದು ವಿಷಯ ನಿಮ್ಮ ಮನೆಯಲ್ಲಿ ನಡೆಯೋದಕ್ಕೆ ಶುರು ಆಗುತ್ತೆ. ಎಲ್ಲರೂ ಯಾವುದೇ ಸಮಸ್ಯೆ ಬರಲಿ, ಏನೇ ನಡೀಲಿ, ಎಲ್ಲರೂ ಒಗ್ಗಟ್ಟಾಗಿ ನಿಲ್ತಾರೆ. ಎಲ್ಲರ ಅಭಿಪ್ರಾಯಗಳು, ಒಮ್ಮತದ ಅಭಿಪ್ರಾಯಗಳು ನಿಮ್ಮ ಮನೆಯಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ಯಾರ್ಯಾರ ಮನೆಯಲ್ಲಿ ಈ ಕ್ಲೇಶ ಇತ್ಯಾದಿಗಳು ನಡೀತಾ ಇದೆಯೋ ಅವರು ಈ ಪುಟ್ಟ ಪರಿಹಾರವನ್ನು ಮಾಡಿ ನೋಡಿ. ಇದನ್ನು ಎಲ್ಲಿಡಬೇಕಂದ್ರೆ ಪರ್ಮನೆಂಟಾಗಿ ಇಟ್ಬಿಡಿ. ಇದನ್ನು ಇಟ್ಟು ಬೇಕಾದ್ರೆ ಆ ನೀರೇನಾದರೂ ಬದಲಾಯಿಸಬೇಕು ಅಂದಾಗ ಆ ನೀರನ್ನು ಬದಲಾಯಿಸಿ. ಆ ನೀರು ಮಳೆ ನೀರೇ ಆಗಿರಬೇಕು. ಅದರಲ್ಲಿ ಹಾಕುವಂಥ ನೀರು ಮಳೆ ನೀರೇ ಆಗಿರಬೇಕು. ಮಳೆ ಬಂದಾಗ ಆ ನೀರನ್ನು ಹಿಡಿದು ಆ ಮಳೆ ನೀರನ್ನು ಯಾವುದಾದ್ರು ಒಂದರ ಶೇಖರಿಸಿ ಇಟ್ಕೊಂಡಿರಿ. ಸೊ ಆಗಾಗ ಇದನ್ನು ಬದಲಾಯಿಸಬೇಕಾದಂಥ ಪಕ್ಷ ಬಂದಾಗ ಬದಲಾಯಿಸ್ಕೊಳ್ಳಿ. ಅದೇ ರೀತಿ ಅಮೆಝಾನ್ನಲ್ಲೂ ಕೂಡ ಇವಾಗ ಮಳೆ ನೀರು ಇತ್ಯಾದಿಗಳು ಸಿಗ್ತಾ ಇದ್ದಾವೆ. ಬೇಕಾದ್ರೆ ಅಲ್ಲಿ ಕೂಡ ತಾವುಗಳು ಪ್ರಯತ್ನ ಪಡಬಹುದು. ಇದೇ ರೀತಿಯಾಗಿರುವಂಥ ಸರಳವಾಗಿರುವಂಥ ಪರಿಹಾರಗಳನ್ನ ತಗೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.